ಏನಮ್ಮ ನೀನು ಎಲ್ಲಿ ಏನ್ ಮಾತಾಡ್ಬೇಕು ಏನ್ ಮಾತಾಡ್ಬಾರ್ದು ಅನ್ನೋದೇ ಗೊತ್ತಾಗಲ್ಲ ಅಲ್ವಾ ನಿನ್ಗೆ? ತಲೆ ಕೆಟ್ಟೋರ್ತರ ನಡ್ಕೋತೀಯಲ್ಲ. ತಲೆ ಕೆಟ್ಟಿರೋದು ನನಗಲ್ಲ ಕಣೆ, ನಿನಗೆ ತಲೆ ಕೆಟ್ಟಿದೆ. ಹೌದು, ತುಂಬಾ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಅಲ್ಲಮ್ಮ, ಮುತ್ತು ಮಾವ ಏನ್ ಮಾಡಿದ್ರು ಅಂತ ನೀನ್ ಅವ್ರಿಗೆ ಅಷ್ಟೆಲ್ಲ ಅವಮಾನ ಮಾಡ್ದೆ. ಅವ್ರ ಹತ್ರ ಕ್ಷಮೆ ಕೇಳೋ ಹೋಗಿ ಮಾಡ್ದಲ್ಲಮ್ಮ. ಯಾಕೆ ಇಷ್ಟಕ್ಕೂ ಆ ಮನೆಗೆ ಹೋಗಿದ್ದು ನಾನು. ನಿನಗ್ ಬೈಬೇಕು ಅಂದಿದ್ರೆ ನನ್ನನ್ ಬೈಬೇಕಿತ್ತು, ಇಲ್ಲ ನಂಗೊತ್ತಿಟ್ಟು ಹೊಡಿಬೇಕಿತ್ತು. ಅದನ್ ಬಿಟ್ಟು ಬೀದಿಲ್ ನಿಂತ್ಕೊಂಡು ಅಷ್ಟೆಲ್ಲ ಮಾತಾಡಿದ್ಯಲ್ಲ. ಅವ್ರು ನಿನ್ಗೆ ಏನಮ್ಮ ಅನ್ಯಾಯ ಮಾಡಿದ್ದಾರೆ? ಭಾರತಿ, ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೋತೀಯನಮ್ಮ. ನಮ್ ಮುಂದೆ ಬೆಳೆದ ಹುಡುಗಿ ನಮ್ಗೆ ಬುದ್ಧಿ ಹೇಳಕ್ ಬರ್ತಾ ಇದೀಯಾ? ನಾಲ್ಗೆನ ತುಂಬಾ ಅಡಿ ಬಿಡ್ತಿದ್ಯಾ. ಮಾತಿನ ಕಡೆ ಸ್ವಲ್ಪ ನಿಗಾ ಇರ್ಲಿ. ಎಲ್ಲ ಆಗಿದ್ದು ನಿನ್ನಿಂದನೇ ಕಣೆ. ನಾನೇನಮ್ಮ ಮಾಡಿದ್ದೀನಿ? ಏನ್ ಮಾಡಿದೀನಿ ಅಂತ ಕೇಳಿದ್ರೆ, ಮೂರ್ ದಿನಕ್ಕೂ ತವ್ರ ಮನೆ ಬರ್ತಿದ್ರೆ ನೋಡಿ ಜನ ಏನನ್ನಲ್ಲ, ಹಾಡ್ಕೊಂಡಾಗಲ್ವಾ? ಇಲ್ಲಿಗ್ ಬರ್ತೀಯ ಸರಿ, ಅಲ್ಲಿಗೆ ಯಾಕೆ ಹೋಗಿ ಸಾಯ್ತೀಯ? ಅಮ್ಮ, ಅಲ್ಲಿಗೆ ಹೋಗೋದ್ರಿಂದ ಏನಮ್ಮ ಆಗತ್ತೆ? ಮೊದ್ಲು ಅಲ್ಲಿಗೆ ಹೋಗ್ತಿರ್ಲಿಲ್ವಾ? ಈಗ್ಲೂ ಹಾಗೆ ಹೋದೆ. ಅದನ್ನೇ ದೊಡ್ಡ ಅಪರಾಧ ಅನ್ನೋ ತರ ರಾತಂತ ಮಾಡ್ಬಿಟ್ಟಲ್ಲ. ರಾತಂತ ಮಾಡಿದ್ದು ನೀನು. ನಮ್ಗೂ ಅವ್ರಿಗೂ ಆಗ್ ಬರಲ್ಲ ಅಂತ ಗೊತ್ತಿದ್ದು ಮೊದ್ಲಿಂದನೂ ನೀನ್ ಅಲ್ಲಿಗೆ ಹೋಗಿ ಬರ್ತಿದ್ದೆ. ಮುಂಚೆ ಹೋಗ್ತಿದ್ದೆ ಸರಿ, ಆದ್ರೆ ಈಗ ಆಗಲ್ಲ. ನಿನಗೆ ಮದ್ವೆ ಆಗಿದೆ, ಈಗ ಯಾಕೆ ನೀನ್ ಅಲ್ಲಿಗೆ ಹೋಗ್ಬೇಕು, ಅವನ ಹತ್ರ ಮಾತಾಡ್ಬೇಕು? ಜನ ಆಡ್ಕೊಳ್ಳೋದು ನಿನಗೆ ಗೊತ್ತಾಗೋದಿಲ್ಲ ಕಣಮ್ಮ. ಅದಕ್ಕೆಲ್ಲ ಉತ್ತರ ನಾವು ಕೊಡ್ಬೇಕಾಗತ್ತೆ. ಅದೆಲ್ಲ ಇವಳಿಗೆಲ್ಲಣ್ಣ ಅರ್ಥ ಆಗತ್ತೆ. ಕತ್ತೆ ತರ ಬೆಳೆದಿದ್ದಾಳೆ ಅಷ್ಟೇ, ತೊಲೆನಲ್ಲಿ ಒಂದ್ ಚೂರು ಬುದ್ಧಿ ಇಲ್ಲ. ವಯಸ್ಸಾಗಿದೆ, ಇನ್ನೂ ಮದ್ವೆ ಆಗಿಲ್ಲ. ನಿನಗ್ ಮದ್ವೆ ಆಗಿದೆ ಕಡೆ, ನೀನ್ ಯಾಕೆ ಅವನ ಹತ್ರ ಹೋಗಿ ಮಾತಾಡ್ಬೇಕು, ಅವನ ನೋಡ್ಬೇಕು? ನೋಡಿ ಜನ ಏನ್ ಅನ್ಕೋತಾರೆ ಹೇಳು? ಜನ ಏನ್ ಅನ್ಕೋತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀವು ಮಾತ್ರ ಎಲ್ಲ ಅನ್ಕೊಂಡ್ಬಿಡ್ತೀರಾ. ಬಂದಾಗಿಂದ ಯಾಕೆ ಬಂದೆ ಅಂತಿದ್ದೀರಿ ಹೊರತು ಯಾಕೆ ಬಂದಿರ್ಬೋದು, ಅದ್ರ ಹಿಂದೆ ಏನಾಯ್ತು ಅಂತ ಹೇಳಿ ಏನೇನೆ ಕೇಳ್ತಿರೋದು. ಏನಾಗಿತ್ತ ಹೇಳು. ಏನಾಯ್ತು ಅಂತ ಹೇಳಮ್ಮ. ನೀ ಹೇಳಿರುತ್ತೇನೆ ನಮಗ್ ಗೊತ್ತಾಗೋದು. ಏನಾಯ್ತೆ? ಏನಾಯ್ತು ಅಂತ ಹೇಳು. ಏನಿಲ್ಲಮ್ಮ. ಅಯ್ಯೋ ಕರ್ಮನಣ ಇದು. ಏನೇನ ಮಾಡ್ತಿದ್ದೀರಾ? ಬೆಂಡೆಕಾಯಿ ಗೊಜ್ಜು ಮಾಡ. ಓ, ನೀವ್ ಮಾಡೋ ಬೆಂಡೆಕಾಯಿ ಗೊಜ್ಜು ಸೂಪರ್ ಆಗಿರತ್ತೆ. ಮತ್ತೆ ಏನಣ್ಣ ಸಮಾಚಾರ? ಮಹಿಮಾ ಅವ್ರ ಏನಂದ್ರು? ಅವ್ರೇನಮ್ಮ ಹೇಳ್ತಾರೆ. ಯಾಕೆ ನೀವ್ ಅವ್ರ ಜೊತೆ ಮಾತಾಡ್ಲಿಲ್ವಾ? ಮಾತಾಡಿಸ್ತೇಮ್ಮ, ಆದ್ರೆ ಅವ್ರು ಹೇಳೋದು ನನಗೆ ಅರ್ಥ ಆಗಲ್ಲ, ನಾನು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ. ಹಿಂಗೆ ನಡೀತಾ ಇದೆ. ಅಣ್ಣ, ನೀವು ಬೇಗ ಹಿಂದಿ ಕಲ್ತ್ಕೊಂಬಿಡಿ, ಆಗ ಅವ್ರು ಮಾತಾಡೋದೆಲ್ಲ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಅಯ್ಯೋ, ನಮ್ ಸೈಡ್ಗೂ ಕೆಲಸ ಮಾಡೋದಕ್ಕೆ ಹಿಂದಿ ಅವ್ರು ತುಂಬಾ ಜನ ಬರ್ತಾರೆ. ಅವ್ರ ಜೊತೆ ಮಾತಾಡಿ ಅಲ್ಪ ಸ್ವಲ್ಪ ಹಿಂದಿ ನನಗೂ ಬರುತ್ತಮ್ಮ. ಆದ್ರೆ ಅದ್ರ ಮೇಲೆ ಆ ಭಾಷೆ ನನ್ನ ನಾಲ್ಗೆ ಹೊರಡಲ್ಲ. ಅಣ್ಣ, ನಿಮ್ ನಾಲ್ಗೆ ಹೊರಳಿಲ್ಲ ಅಂದ್ರೆ ಮಹಿಮನ್ ನೆನ್ಸ್ಕೊಳ್ಳಿ. ಇಷ್ಟ ದಿನ ಹಿಂದಿ ಕಲಿಯೋದಿಕ್ಕೆ ಕಾರಣ ಇರ್ಲಿಲ್ಲ, ಆದ್ರೆ ಇವಾಗಿದೆಯಲ್ಲ, ಬೇಗ ಹಿಂದಿ ಕಲ್ತ್ಕೊಂಬಿಡಿ. ಅಯ್ಯೋ, ಅದೆಲ್ಲ ನನಗ್ ಕಷ್ಟ ಅಮ್ಮ. ನಾನು ಹಿಂದಿ ಕಲಿಯೋಷ್ಟರಲ್ಲಿ ಮಹಿಮ ಅವರೇ ಕನ್ನಡ ಕಲ್ತ್ಬಿಟ್ಟಿರ್ತಾರೆ. ನಮ್ ಭಾಷೆ ಅಷ್ಟು ಸುಲಭ ಅಲ್ಲ. ಮಹಿಮಾ ಅವ್ರ ಜೊತೆ ಮಾತಾಡ್ತಾ ಅವ್ರ ಕನ್ನಡ ಕಲಿಯೋ ಅಷ್ಟರಲ್ಲಿ ನೀವೇ ಹಿಂದಿ ಕಲ್ತ್ಬಿಟ್ಟಿರ್ತೀರಾ, ನೋಡ್ತೀರಿ. ನೋಡಿದ್ರಾ? ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಚಂದದ ಗುಡಿ, ಶ್ರೀಗಂಧದ ಗುಡಿ. ಅಂಕಲ್, ಜ್ವರ ಹೇಗಿದೆ? ಕಡಿಮೆ ಆಗಿದ್ಯಾ? ಕಡಿಮೆ ಆಗ್ಲೇಬೇಕಲ್ಲಮ್ಮ, ಯಾಕಂದ್ರೆ ನೀನ್ ಕೊಟ್ಟಿರೋ ಸಪ್ಪೆ ಗಂಜಿ ಕುಡಿದ ಮೇಲೆ ಆ ಜ್ವರಕ್ಕೆ ಜ್ವರ ಬಂದು ಲಾರಿ ಎತ್ಕೊಂಡು ಟೂರ್ ಹೋಗ್ಬಿಟ್ಟಿದೆ. ಸರಿ ಅಂಕಲ್, ಜ್ವರ ಕಡಿಮೆ ಆಯ್ತು ಅಂತ ಮತ್ತೆ ಚಂಬಿಡ್ಕೊಂಡು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡ್ಬೇಡಿ. ಇರುತ್ತೆ, ಅದಕ್ಕೆ ಸ್ವಲ್ಪ ರೆಸ್ಟ್ ಬೇಕು. ಹಾ, ನೀವು ಸ್ವಲ್ಪ ಜಾಸ್ತಿ ಲಿಕ್ವಿಡ್ ಕುಡಿಬೇಕು. ಅಯ್ಯ, ಈಗ ತಾನೇ ನೀನು ಕುಡಿಬಾರ್ದು ಅಂತ ಹೇಳಿದೆ, ಮತ್ತೆ ಲಿಕ್ವಿಡ್ಸ್ ಎಲ್ಲ ಕುಡಿಬೇಕು ಅಂತ ನೀನೇ ಹೇಳ್ತಾ ಇದೀಯಾ? ಅಂಕಲ್, ನಾನ್ ಹೇಳಿದ್ದು ಆ ಲಿಕ್ವಿಡ್ ಅಲ್ಲ, ಈ ಲಿಕ್ವಿಡ್ ತಗೊಳ್ಳಿ, ಕುಡೀರಿ. ಆಯ್ತಾ? ಅಂಕಲ್, ನಾನ್ ಬ್ರಷ್ ತಗೊಂಡ್ ಹಲ್ಲುಜ್ಜಿ ಅಂತ ಹೇಳಿದ್ದು, ನೀವೇನು ಬೇವಿನ ಕಡಿ ತಗೊಂಡ್ ಹಲ್ಲುಜ್ತಿದ್ದೀರಾ? ಇದು ನಮ್ಮ ತಾತನ ಕಾಲದಿಂದ ನಾವು ನಡ್ಕೊಂಡ್ ಬಂದಿರೋ ಪದ್ಧತಿ ಅಮ್ಮ. ಬೇವಿನ ಕಡ್ಡಿನಲ್ಲಿ ಹಲ್ಲುಜ್ಜೋದು ಹಲ್ಗೂ ಒಳ್ಳೇದು, ಮೈಗೂ ಒಳ್ಳೇದು. ಸರಿ ಅಂಕಲ್, ನೀವ್ ಹೋಗಿ ಬ್ರಷ್ ಮಾಡ್ಕೊಂಡು ಮುಖ ತೊಡ್ಕೊಂಡ್ ಬನ್ನಿ. ಸರಿ ಡಾಕ್ಟ್ರಮ್ಮ, ತಾವು ಹೇಗೆ ಹೇಳ್ತಿರೋ ಹಾಗೆ ಹೋಗ್ಬರ್ತೀವಿ. ಚಂದನ, ನಮ್ಮಪ್ಪ ಇಲ್ಲಿವರೆಗೂ ಯಾರ ಮಾತನ್ನು ಕೇಳಿಲ್ಲ, ಆದ್ರೆ ನೀವು ಹೇಳಿದ ಎಲ್ಲ ಮಾಡ್ತಾರೆ. ಅಣ್ಣ, ಹಾಗೆಲ್ಲ ಏನೂ ಇಲ್ಲ. ಅಯ್ಯೋ ಇಲ್ಲಮ್ಮ, ಅವ್ರ ಬಗ್ಗೆ ನಮ್ಗೆ ಗೊತ್ತಲ್ಲ. ಯಾರ ಮಾತನ್ನು ಕೇಳಲ್ಲ, ನಿನ್ ಮಾತನ್ನು ಮಾತ್ರ ಚಾಚು ತಪ್ಪತ ಪಾಲಿಸ್ತಾರೆ.
ಇದನ್ನೆಲ್ಲ ನೋಡ್ತಿದ್ರೆ ನನಗೆ ಆಶ್ಚರ್ಯ ಆಗ್ತಿದೆ. ಅರೇ ಅರೇ ಏನಿದು ನಮ್ಮ ಓನರ್ ವಯಸ್ಸಿದಂಗೆ ಇದೆಯಲ್ಲ. ಅಣ್ಣ ಬನ್ನಿ ಅಣ್ಣ, ಬನ್ನಿ ಅಣ್ಣ, ಕೂತ್ಕೊಳ್ಳಿ. ಬನ್ನಿ ಅಣ್ಣ. ಏನಪ್ಪ ಮತ್ತು ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಅಣ್ಣ. ಚಂದನ ನೀ ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ದೀನಡ, ನೀವು? ಚೆನ್ನಾಗಿದ್ದೀರಮ್ಮ. ಏನೋ ರೀ, ಏನಾಯ್ತು ನಿನಗೆ? ಏನಣ್ಣ ಏನಿಲ್ವಲ್ಲ, ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ? ಆಫ್ ಆಗಿದ್ಯಾ? ಇರಿ ನೋಡ್ತೀನಿ. ಹೋಗೋಣ, ನೀನು ಹೇಳಿದ್ ಕರೆಕ್ಟು, ಆಫ್ ಆಗ್ಬಿಟ್ಟೆ. ಚಾರ್ಜ್ ಇರಲಿಲ್ಲ ಅದಕ್ಕೆ. ಅದು ಗೊತ್ತಿಲ್ವಾ ನಿನಗೆ? 24 ಗಂಟೆನೂ ಫೋನಲ್ಲಿ ಇರ್ತೀಯ, ಫೋನ್ ಸ್ವಿಚ್ ಆಫ್ ಆಗಿರೋದು ಗೊತ್ತಾಗಲ್ವಾ? ಅದು ಅಣ್ಣ, ನೋಡೋ ಈ ಪೇಜ್ ಜವಾಬ್ದಾರಿ ಉತ್ತರ ಎಲ್ಲ ನಮ್ಗೆ ಇಷ್ಟ ಆಗಲ್ಲ ರೀ. ಕೆಲಸ ಇದಕ್ಕೆ ಮಾಡಿದ್ರೆ ಹೆಂಗೋ? ಇಲ್ಲಣ್ಣ ನಿಜವಾಗ್ಲೂ ನೋಡ್ಕೊಂಡಿಲ್ಲ. ಸರಿ ಬಿಡು, ಡ್ಯೂಟಿ ಬಂದಿದೆ, ಏನ್ ಮಾಡ್ತೀಯ? ಮಾಡ್ತೀನಣ್ಣ. ಶಿವಮೊಗ್ಗಕ್ಕೆ ಹೋಗಿ ಬರ್ಬೇಕು. ಆಯ್ತಣ್ಣ, ಹೋಗ್ಬಿಡ್ತೀನಿ. ಕಸ್ಟಮರ್ ಕಾಯ್ತಾ ಇದಾರೆ, ಬೇಗ ಹೋಗಿ ರೆಡಿ ಅಪ್ಪ. ಸರಿ ಅಣ್ಣ. ಏಯ್, ಫಸ್ಟ್ ಮೊಬೈಲ್ ಚಾರ್ಜ್ ಹಾಕು. ಅವಳ ಕಾಟ ತಡಿಯಕ್ಕಾಗ್ತಿ ಫೋನ್ ಸ್ವಿಚ್ ಆಫ್ ಮಾಡಿದ್ರೆ ಇವನ್ ಬೇರೆ ಕಾಟ ಕೊಡೋಕ್ ಗೊತ್ತಾ. ಹೋಗ, ಏನೋ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲಣ್ಣ. ಅಣ್ಣ ಕೂತ್ರಿ, ಕಾಫಿ ತಂದ್ಬಿಡ್ತೀನಿ. ಕಾಫಿ ಏನ್ ಬೇಡ, ಮತ್ತು ಬರ್ಬೇಕಾದ್ರೆ ಕಾಫಿ ತಿಂಡೆಲ್ಲ ಮುಗಿಸ್ಕೊ ಬಂದಿದ್ದೀನಿ. ಚಂದನ, ಒಂದು ಗ್ಲಾಸ್ ಪಿಸ್ತಿ ಹೋಗ್ಬಿಡಮ್ಮ. ಸರಿ ಅಣ್ಣ. ಏಯ್, ಯಾಕೋ ಇನ್ನು ರೆಡಿ ಇಲ್ವೇನೋ ನೀನು? ಹೋಗ್ತೀನಣ್ಣ ಇವಾಗ. ಹೋಗು ಬೇಗ. ಸರಿ ಸರಿ ಹೋಗು. ಈ ಹರಿ ಫೋನ್ ತೆಗಿದೇನೆ ತಲೆಯೆಲ್ಲ ಬಿಸಿ ಮಾಡ್ಬಿಟ್ಟ. ಮತ್ತು ಅಣ್ಣ, ನಿಮ್ ಕೆಲ್ಸ ಎಲ್ಲ ಬಿಟ್ಟು ಇವನ್ ಕರೆಯಕ್ಕೆ ಅಂತ ಬಂದಿದ್ರ. ಸಾರಿ ಅಣ್ಣ. ಮತ್ತು ನಮ್ದು 2-3 ದೊಡ್ಡ ಗಾಡಿಗಳಿವೆ, ಅದನ್ನ ಯಾರಾದ್ರೂ ನಮ್ ಕೆಲ್ಸರು ನೋಡ್ಕೊಳ್ಳಿ ಅಂತ ಹರಿಬಿಟ್ರೆ ಇವ್ರು ನೋಡಿದ್ರೆ ಯಾವಾಗ್ಲೂ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ತಾನೆ. ಈಗ ಮಾಡಿದ್ರೆ ನಾವು ವ್ಯವಹಾರ ಮಾಡೋದು ಹೆಂಗೆ? ಮತ್ತು ನನಗೂ ಅರ್ಥ ಆಗುತ್ತಣ್ಣ. ಅದು ಅವ್ನ ಫೋನ್ ಬ್ಯಾಟ್ರಿ ಏನೋ ಸಮಸ್ಯೆ ಇದೆ ಅಂತ ಹೇಳ್ತಿದ್ದ. ಆದಷ್ಟು ಬೇಗ ಹೊಸ ಫೋನ್ ತಗೋತಾನಂತೆ, ಆಮೇಲೆಲ್ಲ ಸಮಸ್ಯೆನೂ ಸರಿ ಹೋಗುತ್ತಾನೆ. ಹಲೋ, ಬಂದಿರಪ್ಪ, ಬರ್ತಾ ಇದ್ದೀನಿ. ಮತ್ತು ನಾನು ಆಫೀಸ್ ಹತ್ರ ಇರ್ತೀನಿ, ಹರಿನ ಅಲ್ಲಿಗೆ ಬರಕ್ಕೆ ಹೇಳ್ಬಿಡಪ್ಪ. ಸರಿ ಅಣ್ಣ. ಮತ್ತು ಆಮೇಲೆ ಫೋನ್ ಆನ್ ಮಾಡ್ಕೊಂಡಿರ ಕೇಳಪ್ಪ, ನಾನು ಫೋನ್ ಮಾಡ್ಬೇಕಾಗತ್ತೆ. ಸರಿ ಅಣ್ಣ. ಬರ್ತೀನಪ್ಪ. ಹರಿ, ಏನೋ ಇದು? ನಿಮ್ ಫೋನ್ ಹರಿದಾಗ ಹರಿ ಬರಿ ಓಡಾಡ್ತಿದ್ದೆ, ಈಗ ನೋಡಿದ್ರೆ ಆರಾಮಾಗಿದ್ಯಾ? ಅದು ಟೆನ್ಷನ್ ಅಣ್ಣ, ಸ್ವಲ್ಪ ಟೆನ್ಷನ್. ಟೆನ್ಷನ್ ಏನಾಯ್ತು? ಅದು ಶಿವಮೊಗ್ಗದವರೆಗೂ ಹೋಗ್ಬೇಕಲ್ಲ, ಅದಕ್ಕೆ ಅಣ್ಣ. ಅದಾ, ನನ್ನ ಸ್ನಾನ ಮಾಡ್ಕೊಂಡ್ಬರ್ತೀನಿ, ಅಲ್ಲಿ ಬರ್ತೀನಿ. ಏನಣ್ಣ? ನಮ್ ಹರಿಗೆ ಏನಮ್ಮ ಆಯ್ತು? ಯಾವಾಗ್ಲೂ ಲವಲವಿಕೆಯಿಂದ ಇರೋನು ಇವಾಗ ಮಂಕ ಇರ್ತಾನೆ, ಏನೋ ಯೋಚನೆ ಮಾಡ್ತಿರ್ತಾನೆ. ನನ್ಗೂ ಹಾಗೆ ಅನಿಸ್ತಿದೆ ಅಣ್ಣ. ಅವನು ಅವ್ನ ಫೋನ್ನ ಯಾವತ್ತೂ ಆಫ್ ಮಾಡಕ್ ಬಿಡೋದೇ ಇಲ್ಲ ಅಲ್ವಮ್ಮ? ಹೌದಣ್ಣ, ಮೈನು ಕೇಳ್ದ, ಇವ್ರ ಫೋನ್ ನಲ್ಲಿ ಚಾರ್ಜ್ ಇಲ್ಲ ಅದಕ್ಕೆ ಆಫ್ ಆಗಿದೆ ಅಂದ್ರು. ಮೈ ಫೋನ್ ತೆಗ್ದು ನೋಡಿದಾಗ ಫೋನ್ ನಲ್ಲಿ ಚಾರ್ಜ್ ಇತ್ತು, ಇವರೇ ಏರೋಪ್ಲೇನ್ ಮೋಡಿಗೆ ಹಾಕಿದ್ರು. ಇದನ್ನೆಲ್ಲ ಮಾಡ್ಕೊಳ್ಳೋಂಥದ್ದು ಏನಾಗಿದೆಯಮ್ಮ ಅವನಿಗೆ? ನಿನ್ಗೇನಾದ್ರೂ ಗೊತ್ತಮ್ಮ? ಅಣ್ಣ, ಯಾರ್ ಫೋನ್ ಮಾಡ್ತಿದಾರೆ ಗೊತ್ತಾ? ಯಾರಮ್ಮ? ಇಲ್ಲಿ ನೋಡಿ ಅಣ್ಣ, ಅನಿತಾ ಫೋನ್ ಮಾಡ್ತಿದ್ದಾಳೆ. ಅನಿತಾನ? ಅಣ್ಣ, 19 ಮಿಸ್ ಕಾಲ್ಸ್ ಬಂದಿದೆ. ಅವ್ರು ನಮ್ಮ ಹತ್ರ ಏನ್ ಹೇಳಿದ್ರು? ಫೋನ್ ನಲ್ಲಿ ಚಾರ್ಜ್ ಇಲ್ಲ ಅಂತ ಹೇಳಿದ್ರಲ್ವಾ? ಇಲ್ಲಿ ನೋಡಿ ಅಣ್ಣ, ಫೋನ್ ನಲ್ಲಿ 90% ಚಾರ್ಜ್ ಇದೆ. ಅಣ್ಣ, ಮತ್ತೆ ಅವಳದೇ ಫೋನ್ ಬರ್ತಿದೆ. ಅರೆ, ಇದೇನು ಇದು? ಅನಿತಾನ ಹುಡುಗಿ ನಿನ್ ಪದೇ ಪದೇ ಫೋನ್ ಮಾಡ್ತಿದಾಳೆ. ಹೌದಾ? ಕೋಯಿಬಿಡು ನೋಡ್ತೀರಾ? 7 ವೇಳೆ ಸಾಯ್ತಿದ್ದಾಳಲ್ಲಪ್ಪ, 19 ಮಿಸ್ ಕಾಲ. ದೇವ್ರೆ, ಇವ್ರು ಬರೀ ಹಿಂಗ್ ಗುರಾಯಿಸ್ತಾ ಇದಾರೆ. ಅರಿ, ಹೆಂಗೋ ಮ್ಯಾನೇಜ್ ಮಾಡ್ತೀಯ ಮಾಡು. ಅದು ಇದು ಫೋನಲ್ಲಿ ಚಾರ್ಜ್ ಇರ್ಲಿಲ್ವಲ್ಲ, ಆಮೇಲೆ ಮಾತಾಡೋಣ ಅನ್ಬಿಟ್ಟು ಫೋನ್ ಚಾರ್ಜ್ ಹಾಕ್ಬಿಟ್ಟು ಹೋಗಿದ್ದೆ. ಅದು ಅವಳು ಗೊತ್ತಿಲ್ಲದೆ ಎಷ್ಟೋ ಸಲ ಕಾಲ್ ಮಾಡ್ತಿದ್ದಾಳೆ. ಇವಾಗ ಹೋಗಿ ಮಾತಾಡ್ತೀನಿ, ಮಾತಾಡ್ತೀನಿ. ಸುಳ್ಳು ಹೇಳ್ತಾ ಇದ್ದಾನೆ. ಹೌದಣ್ಣ. ಅದಕ್ಕೆ ಅಣ್ಣನ ಕಡೆಯವರು ಇಲ್ಲೇ ಇದಾರೆ. ಮೈ, ಯಾರಿದ್ರೆ ನಮ್ಗೇನು? ನೀನ್ ಕಾಲೇಜ್ಗೆ ಹೋಗಿ ಓದಿದ್ರ ಕಡೆ ಮಾತ್ರ ಗಮನ ಕೊಡು. ಸರಿ ಅದಕ್ಕೆ. ಮೈ, ಬಸ್ ಬರೋವರೆಗೂ ನಾನು ಇಲ್ಲೇ ಇರ್ಲ? ಇಲ್ಲ ಅದಕ್ಕೆ ಬರೋಲ್ಲ, ನೀವು ಹೊರಡಿ. ಸರಿ. ಅವ್ರು ನಮ್ಮ ಕಡೆ ಬರ್ತಿದ್ದಾರೆ. ಮಾಡೋದಕ್ಕೆ ಬರೀ ಕೆಲ್ಸ ಇಲ್ವಲ್ಲ, ಅದಕ್ಕೆ ಬರ್ತಿರ್ಬೇಕು. ಇದು ಹರಿಯವ್ರು ಬಂದಿಲ್ವಾ? ಬಂದಿದ್ರೆ ಇಲ್ಲೇ ಇರ್ತಿರ್ಲಿಲ್ವಾ? ಕಾಣಿಸಿಲ್ಲ, ಅದಕ್ಕೆ ಕೇಳ್ದೆ. ಏನೋ ನಮಗ್ ಗೊತ್ತಿಲ್ಲ. ಸರಿ, ನಾನ್ ಬರ್ತೀನಿ. ಸರಿ ಅದಕ್ಕೆ. ನಿಮ್ಮ ಅಣ್ಣ ಬರ್ತಾರೆ ಬರೋಲ್ವಾ? ಅವನು ಪ್ರೀತ್ ಅನ್ಸಿದ್ರೆ ಬರ್ತಾನೆ, ಬೇಡ ಅನ್ಸಿದ್ರೆ ಬರಲ್ಲ. ನನ್ನ ಹತ್ರ ಫೋನ್ ನಂಬರ್ ಇದೆಯಲ್ಲ, ಕೇಳಿ ನೋಡಿ. ಫೋನ್ ಮಾಡಿದ್ರೆ ಫೋನ್ ಕೂಡ ಪಿಕ್ ಮಾಡ್ತಿಲ್ಲ. ಫೋನ್ ಪಿಕ್ ಮಾಡ್ತಿಲ್ವಾ? ಏನಾದ್ರು ಜಗಳನ? ನೆನ್ನೆ ನಿಮ್ ಬರ್ತಡೇ ಬಂದಿದ್ದ ತಾನೆ? ಹಾ, ಬಂದಿದ್ರು. ನನ್ ಫ್ರೆಂಡ್ಸ್ ಇವರೇ ನನ್ ಬಾಯ್ ಫ್ರೆಂಡ್ ಅಂತ ಇಂಟ್ರೊಡ್ಯೂಸ್ ಮಾಡಿಸ್ದೆ. ಆಮೇಲೆ
ಸಡನ್ ಆಗಿ ಹೊರಟೋಳು. ಯಾಕೆ ಹೋದ್ರು ಅಂತ ಗೊತ್ತಿಲ್ಲ. ಫೋನ್ ಮಾಡಿದ್ರೆ ಫೋನ್ ಕೂಡ ಪಿಂಗ್ ಮಾಡ್ತಿಲ್ಲ. ಬಾಯ್ ಫ್ರೆಂಡ್ ಮದುವೆ ಆಗಿ ಅದಕ್ಕೆ ಇದ್ದಾರೆ ಬಾಯ್ ಫ್ರೆಂಡ್ ಅಂತಿದ್ದಾಳೆ ವಿಷಯ ಅಲ್ಲಿ ತನಕ ಹೋಗಿದ್ಯಾ ಅವ್ರೀಗ ಎಲ್ಲಿದ್ದಾರೆ ಅಂತ ಗೊತ್ತಾ ನಿಮ್ಗೆ? ಅಲ್ಲ ಹರಿಯಣ್ಣ ನಿನ್ ಬಾಯ್ ಫ್ರೆಂಡಾ? ಅಲ್ಲ ರೀ ನೀವಿನ್ನೂ ಸ್ಟೂಡೆಂಟು. ಅವ್ನು ಹೇಗೆ ಚೂಸ್ ಮಾಡಿದ್ರಿ? ಅವ್ನು ಯಾಕೆ ನಿಮ್ಗೆ ಇಷ್ಟ ಆದ? ಅವ್ರು ತುಂಬಾ ಸ್ಟೈಲಿಶ್ ಆಗಿದ್ದಾರೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಜೊತೆ ಮಾತಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅದಕ್ಕೆ ಅವ್ರದ್ದು ತುಂಬಾ ಇಷ್ಟ. ಅದಕ್ಕೆ ನಂಬರ್ ತಗೊಂಡು ದಿನ ಮಾತಾಡ್ಬಿಡೋದಾ? ಹಾ, ಅವ್ರ ಜೊತೆ ಕಾರಲ್ಲಿ ಹೋಗಿದ್ದೀನಿ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಆದ್ರೆ ಈಗ ಫೋನ್ ಪಿಕ್ ಮಾಡ್ತಿಲ್ಲ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ನಾನು ಅವ್ರ ಜೊತೆ ಮಾತಾಡ್ಬೇಕು, ಆದ್ರೆ ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ. ಮನೇಲಿ ದೇವತೆ ಅದಕ್ಕೆ ಇರುವಾಗ ನಮ್ಮಣ್ಣ ನೀ ಬಾಯ್ ಫ್ರೆಂಡಾ ಅವ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ. ಅವ್ನ ನೋಡ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು ಅಂತ ಅನ್ಸ್ತಿದೆ. ನೀವ್ ಇವಾಗ ಅವ್ರನ್ನ ನೋಡ್ಬೇಕು ಅಷ್ಟೇ ತಾನೇ? ಬನ್ನಿ, ಎಲ್ಲಿಗೆ? ಅವ್ರು ಎಲ್ಲಿದಾರ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ. ಅವ್ರನ್ನ ನೋಡ್ಬೇಕು ಅನ್ಸಿದ್ರೆ ಬನ್ನಿ, ಇಲ್ಲಾಂದ್ರೆ ಬಿಡಿ. ಇಲ್ಲ ಇಲ್ಲ, ಬರ್ತೀನಿ. ಕೆಲ್ಸಕ್ಕೆ ಹೋಗ್ದಿರೋ ತರ ಪರಿಸ್ಥಿತಿ ಆಗೋಯ್ತಲ್ಲ ನಂದು. ಈ ಓನರ್ ಬೇರೆ ಇವಾಗಲೇ ಮೇಲೆ ಕೆಲಸ ಇಡ್ತಿದ್ದಾರೆ. ಏನಾಗಿದೆ ನಿನಗೆ? ಯಾವಾಗ ನೋಡಿದ್ರು ಏನಾದ್ರೂ ಒಂದು ಯೋಚನೆ ಮಾಡ್ತಾನೆ ಇರ್ತೀಯ. ಎಲ್ಲ ಸರಿ ಇದೆಯಾ? ಓಣ ಏನು ಆಗಿಲ್ಲ, ಎಲ್ಲ ಓಕೆ. ಮತ್ತಾರು ಕಸ್ಟಮರ್ ಬರ್ತಾರೆ ಹೋಗ್ಬೇಕು ಅಂತಿದ್ದೆ, ಮತ್ತೆ ಇಲ್ಲೇ ಇದೆಯಾ? ಇಲ್ಲಣ್ಣ, ಕಸ್ಟಮರು ಸ್ವಲ್ಪ ಲೇಟ್ ಆಗುತ್ತೆ ಅಂತಂದ್ರು, ಅದಕ್ಕೆ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಅರೆ, ಏನಾದ್ರೂ ಸಮಸ್ಯೆ ಇದೆಯೇನೋ? ಏನೂ ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ನೀನು ಸೀರಿಯಸ್ ಆಗಿದ್ದಾಗಲೇ ಏನೂ ಇಲ್ಲ ಅಂತ ಡೌ ಮಾಡೋದು. ಅದೇನಿದೆ ಅಂತ ಹೇಳು. ಏಯ್, ಹೇಳ್ತಿದ್ದೀನಲ್ವ ಏನೂ ಇಲ್ಲ ಅಂತ. ಮತ್ತೆ ಫೋನ್ ಯಾಕೆ ಆಫ್ ಮಾಡ್ಕೊಂಡಿದ್ಯಾ? ನೋಡೋಕೆ ಹೋಗ್ತಾರ ಇದೆಯಾ? ನನಗೂ ಅದೇ ಡೌಟು ಅಣ್ಣ. ಯಾವ್ದ್ರಲ್ಲಿ ಡೌಟ್ ಇಲ್ಲ ಹೇಳು, ಎಲ್ಲದರಲ್ಲೂ ಡೌಟೇ. ಸರಿ, ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ ಹೇಳು. ನಿಜ ಹೇಳರಿ. ಅಣ್ಣ, ನಿನ್ಗೆ ಹೇಳಿದ್ನಲ್ಲಣ್ಣ, ಫೋನ್ ತುಂಬ ಹಳೇದಾಗಿದೆ, ಚಾರ್ಜು ಬೇಗ ಖಾಲಿ ಆಗುತ್ತೆ ಅಂತ. ಒಂದು ಹೊಸ ತಗೋಬೇಕು. ಅಷ್ಟೇನಾ? ಸರಿ ಬಿಡು, ತಗೊಂಡ್ರಾಯ್ತು. ಅರಿ, ಯಾರಾದ್ರೂ ಇದ್ರೆ ನನ್ನ ಹತ್ರ ಹೇಳ್ಕೊಡ. ಅಣ್ಣ, ಏನು ಹೇಳಿ ನಾನು ನಿನಗೆ? ಆ ಹುಡುಗಿ ಟಾರ್ಚ್ ತಡಿಯಕ್ಕೆ ಆಗ್ತಿಲ್ಲ ಅಂತ ಹೇಳ, ಇದನ್ನೆಲ್ಲ ಮಾಡ್ಕೊಡಿ ನಾನೇ ಅಂತ ಹೇಳ. ಅರಿ, ಹೇಳಿದ್ ಕೇಳಿಸ್ತಾ? ಅಣ್ಣ, ಏನಾದ್ರು ಇದ್ರೆ ನನ್ಗೆ ಹೇಳ್ದೆ ಅಕ್ಕ. ಹೇಳ್ದೆ. ಕಂಟಿ, ನಿನ್ ಗ್ಯಾರೇಜ್ ಹೋಗಿಲ್ವಾ? ಈಗ ಹೊಡ್ತೀನಿ ಹೇಳ. ಸರಿ, ನಾನು ಹೊರಡ್ತಾ ಇದ್ದೀನಿ. ಮನೆ ಬೀಗ ಹಾಕೊಂಡು ಹೋಗೋದು. ಸರಿ. ಚಿಕ್ಕ ಮಗ ದೊಡ್ಡ ಸುದ್ದಿ ಕೊಡೋ ತರ ಇದ್ದಾನೆ ಹರಿಯಣ್ಣ, ಯಾರಾದ್ರೆ? ಅಣ್ಣ ಯಾರಲ್ಲ, ಒಂದು ನಿಮಿಷ ಹೇಳ್ತೀನಿ. ಹರಿಯಣ್ಣ, ಹರಿಯಣ್ಣ, ಯಾಕೋ ಇನ್ನು ನೋಡೋದಕ್ಕೆ ಯಾರೋ ಬಂದಿದ್ದಾರೆ ಬಾಯಿಲೆ. ಯಾಕೋ ಅಂಕು ಗೊತ್ತಿದ್ಯಾ ಯಾರೋ ಬಂದಿರೋದು? ಅಣ್ಣ, ನಿನ್ನ ಹತ್ರ ಮಾತಾಡಬೇಕು ಅಂದ್ರು, ಅದಕ್ಕೆ ಕರ್ಕೊಬಂದು. ನೀವ್ ಯಾಕೆ ಇಲ್ಲಿಗೆ ಬಂದ್ರಿ? ಮತ್ತೆ ನೀವ್ಯಾಕೆ ನನ್ ಜೊತೆ ಮಾತಾಡ್ತಿಲ್ಲ? ಏನು ಇದು, ಏನು ನಡೀತಿದೆ ಇಲ್ಲಿ? ಹರಿಯಣ್ಣ, ಇದೆಲ್ಲ ಬೇಕಾಗಿತ್ತ? ಪಡ್ಕೊಂಡೆ ಬೇಡ ಅಂತ. ಇವಾಗ ನೋಡು ಏನಾಗ್ತಿದೆ ಅಂತ. ಏನೋ ನಡೀತಾ ಇದೆಯಲ್ಲ ಅವಳಿಗೆ. ಇರ್ಲಿ, ಏನು ಅಂತ ಗೊತ್ತಾಗುತ್ತೆ. ಎಷ್ಟೆಲ್ಲ ಫೋನ್ ಮಾಡಿದ್ರು ಫೋನ್ ರಿಂಗ್ ಆಗುತ್ತೆ, ಆದ್ರೆ ನೀವು ಪಿಕ್ ಮಾಡಲ್ಲ. ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡಲ್ಲ, ಸ್ವಿಚ್ ಆಫ್ ಮಾಡ್ಕೊಳ್ತೀರಾ. ಯಾಕೆ ಈ ತರ ಮಾಡ್ತಿದ್ದೀರಾ? ಯಾರು ಇವಳು? ಏನ ಬಸ್ ಸ್ಟಾಪಲ್ಲಿ ಒಂದು ಹುಡುಗಿ ಜೊತೆ ಮಾತಾಡ್ತಿರ್ತಾನೆ ಅಂತ ಹೇಳಿದ್ನಲ್ಲ, ಅದೇ ಹುಡುಗಿ ಅನಿತಾ ಅಂತ. ಹರಿ ಅವರೇ, ಬರ್ತಡೇ ಪಾರ್ಟಿ ಆದ್ಮೇಲಿಂದ ನೀವ್ ನನ್ ಜೊತೆ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ಯಾಕೆ? ಅಲ್ಲೇನಾದ್ರೂ ಬೇಜಾರಾಯ್ತಾ? ಇಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ಮತ್ತೇನ್ ಪ್ರಾಬ್ಲಮ್? ನನ್ ಫ್ರೆಂಡ್ಸ್ ಎಲ್ಲ ಹರಿ ಹರಿಯನ್ನ ನಿಜವಾಗ್ಲೂ ಲವ್ ಮಾಡ್ತಿದಾರಾ ಅಂತ ಕೇಳ್ತಿದ್ದಾರೆ.